ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಕೇಟರ್ನ ನಿಫ್ಟಿಲಿ ಹೇಗೆ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ರಿ. ನಮ್ಮ ಇಂಡಿಕೇಟರ್ನ ನಿಫ್ಟಿಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈ ಇಂಡಿಕೇಟರು ನಿಮಗೆ ಎಲ್ಲ ಚಾರ್ಟ್ಗೂ ಆಗುತ್ತೆ. ನೀವು ನಿಫ್ಟಿ ಇಂಡೆಕ್ಸ್ ಆರು ಆಗಿರ್ಬೋದು, ಸೆನ್ಸೆಕ್ಸ್ ಆರು ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ಯಾವುದೇ ರೀತಿ ಇಂಡೆಕ್ಸ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಹಾಗೆ ನೀವು ಯಾವುದೇ ಸ್ಟಾಕ್ಸ್ ಆಗಿರ್ಬೋದು. ಈಗ ಬಿಗ್ ಬಿಗ್ ಸ್ಟಾಕ್ಸು, ಒಂದು ಲಿಕ್ವಿಡಿಟಿ ಇರೋ ಸ್ಟಾಕ್ಸ್, ಆ ಯಾವ್ಯಾವ ಸ್ಟಾಕ್ಸ್ಗಾದ್ರೂ ಈ ಇಂಡಿಕೇಟರ್ ವರ್ಕ್ ಆಗುತ್ತೆ. ಇದು ಇಂಡಿಕೇಟರ್ ಜೊತೆ ನಿಮ್ಮ ಅನಾಲಿಸಿಸ್ನ ಮರ್ಜ್ ಮಾಡ್ಕೊಂಡು ಟ್ರೇಡ್ ತಂದ್ರೆ ನೀವು ಆರಾಮಾಗಿ ಇಂಡಿಯನ್ ಮಾರ್ಕೆಟಲ್ಲಿ 20-30 ಪಾಯಿಂಟ್ಸ್ 50 ಪಾಯಿಂಟ್ಸ್ ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು. ಈ ಇಂಡಿಕೇಟರು ನಿಮ್ಗೆ ಎಲ್ಲ ಚಾರ್ಟ್ಗೂ ವರ್ಕ್ ಆಗುತ್ತೆ. ಈಗ ನೋಡೋಣ ನಾವು ನಿಫ್ಟಿಲಿ ಹೆಂಗ್ ವರ್ಕ್ ಆಗಿದೆ ಅಂತ. ನಿಫ್ಟಿಲಿ ನಾನು ಮೇಯ್ನ್ ಆಗಿ ಯೂಸ್ ಮಾಡೋದು 5 ಮಿನಿಟ್ಸ್ ಟೈಮ್ ಫ್ರೇಮು. ನೀವು ಇವಾಗ ಈ ಇಂಡಿಕೇಟರ್ನ ನೀವು 15 ಮಿನಿಟ್ಸ್ ಅಲ್ಲಾರು ನೋಡ್ಬೋದು, 1 ಅವರ್ ಅಲ್ಲಾರು ನೋಡ್ಬೋದು, ನೀವು 1 ಮಿನಿಟ್ ಅಲ್ಲಾರು ನೋಡ್ಬೋದು, 3 ಮಿನಿಟ್ ಅಲ್ಲಾರು ನೋಡ್ಬೋದು. ನಿಮ್ಮ ಕಂಫರ್ಟೇಬಲ್. ನಾನು ಮೇಯ್ನ್ ಆಗಿ 5 ಮಿನಿಟ್ಸ್ ಅಲ್ಲಿ ನೋಡ್ತೀನಿ. ಇಲ್ಲಿ ನೋಡ್ಬೋದು ನೀವು 5 ಮಿನಿಟ್ಸ್ ಅಲ್ಲಿ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆಯಾ? ಓಪನ್ ಆಗಿದೆ. ಇಲ್ಲೆಲ್ಲೂ ನಮ್ಮ ಇಂಡಿಕೇಟರು ನಿಮಗೆ ಏನು ಡಾಟ್ಸ್ ಬಂದಿಲ್ಲ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ಈ ಟ್ರೇಡ್ನ ನಾವು ತಾಣಲ್ಲ. ಯಾಕೆ ಅಂತ ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಟ್ರೇಡ್ ಯಾಕೆ ತಾಣಲ್ಲ ಅಂದರೆ, ನೋಡಿ ಇಲ್ಲಿ ಈ ಕ್ಯಾಂಡಲ್ ಏನು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿದೆ, ಅದನ್ನ ಸ್ವಲ್ಪನೂ ಕವರು ಮಾಡಿಲ್ಲ. ಮತ್ತೆ ಇದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ಲು ಇಲ್ಲ. ಇದೇ ಕ್ಯಾಂಡಲ್ಲು ನೆಕ್ಸ್ಟು ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದ್ರೆ, ಇಲ್ಲಿ ನಾನು ಇದು ಆಫಿಗೆ ಅಥವಾ ಈ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಮೇಲೋಗುತ್ತೆ ಅಂತೇಳಿ ಟ್ರೇಡ್ ತಾಣ್ತಿದ್ದೆ. ಇಲ್ಲಿ ನೋಡಿ ಈ ಕ್ಯಾಂಡಲ್ಲು ಏನು ಬಂದೇ ಇಲ್ಲ, ಸ್ಟ್ರಾಂಗ್ ಬೈಯರ್ಸ್ ಇಲ್ಲ. ಇಲ್ಲಿ ಏನು ಲಿಕ್ವಿಡಿಟಿ ಅಥವಾ ಏನಿತ್ತು, ಅಥವಾ ಇಲ್ಲಿ ಸೆಲ್ಲರ್ಸ್ ಏನಿದ್ರು ಅದು ಎಕ್ಸಿಟ್ ಆಗಿದ್ದಾರೆ ಅಂತ ಅಷ್ಟೇ. ಅದನ್ನ ಬಿಟ್ಟು ನಿಮ್ಗೆ ಇಲ್ಲಿ ಸ್ಟ್ರಾಂಗ್ ಏನು ಕ್ಯಾಂಡಲ್ ಇಲ್ಲ. ಈ ಟ್ರೇಡ್ನ ನಾನು ತಾಣೋದೇ ಇಲ್ಲ. ನೀವಾದರೂ ಅಷ್ಟೇ ನೋಡಿ ಟ್ರೇಡ್ ಪ್ಲಾನ್ ಮಾಡಿ. ಈ ಥರ ಇದ್ದಾಗ ಟ್ರೇಡ್ ತಾಣ್ಬೇಡಿ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ ಯಾವ್ಯಾವ ಕ್ಯಾಂಡಲ್ ಇದ್ದಾಗ ನೀವು ಟ್ರೇಡ್ ತಗೊಬೇಕು ಅಂತ. ಬೇರೆ ಯಾವುದಾದ್ರೂ ಲೆವೆಲ್ ಇದೆಯಾ ಅದನ್ನೆಲ್ಲ ನೋಡಿ. ಇದು ಮೇನ್ ಬೇಸಿಕ್ ಥಿಂಗ್ಸು. ಈ ಕ್ಯಾಂಡಲ್ ಯಾಕೆ ತಗೋಬಾರ್ದು, ಯಾಕೆ ತಗೋಬೇಕು, ಇದು ಗೊತ್ತಿರಬೇಕು. ನೀವು ಬೇಸಿಕ್ ಯೂಸ್ ಮಾಡಿದ್ರೆ ನೀವು ಇಲ್ಲಿ ಆರಾಮಾಗಿ ನಿಫ್ಟಿಲಿ ನೀವು 30-20 ಪಾಯಿಂಟ್ಸು ಕ್ಯಾಪ್ಚರ್ ಮಾಡ್ಬೋದು. ಹೋಗಿ ಒಂದ್ಸತಿ ಹಳೆ ವಿಡಿಯೋನು ನೋಡಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ. ಇಲ್ಲಿ ನೋಡಿ, ನೆಕ್ಸ್ಟು ಇಲ್ಲಿ ನಮ್ಮ ಇಂಡಿಕೇಟರಲ್ಲಿ ಗ್ರೀನ್ ಡಾಟ್ ಬಂದಿದೆ. ಈ ಟ್ರೇಡ್ನ ನಾನು ಫ್ರೈಡೇ ನನ್ನ ಮಾರ್ಕೆಟ್ ನೋಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದಲ್ಲಿ. ಇಲ್ಲ ಅಂದಿದ್ರೆ ಈ ಟ್ರೇಡು ಆರಾಮಾಗಿ ತಾಂತ ಇದ್ದೆ. ನಿಮ್ಗೇನು ನೋಡಿ ಈ ಕ್ಯಾಂಡಲ್ನ ಹಾಫ್ ಕವರ್ ಆಗಿದೆ. ಇಲ್ಲಿ ನೋಡಿ, ಇದೇ ಥರ ಕ್ಯಾಂಡಲ್ಲು ಇಲ್ಲೂ ಬಂದಿದೆ ನೋಡಿ, ಇಲ್ಲೂ ಬಂದಿದೆಯಾ? ಇದೇ ಥರ ಕ್ಯಾಂಡಲ್ಲು. ಅದಾದ್ಮೇಲೆ ನೋಡಿ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಓಕೆ, ಇಲ್ಲಿ ಬೈಯರ್ಸ್ ಆಕ್ಟಿವ್ ಇದ್ದಾರೆ ಅಂತ. ಇದನ್ನ ನೀವು ಕನ್ಫರ್ಮೇಶನ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇರೆ ಯಾವ್ದಾದ್ರು ಲೆವೆಲ್ ಇದೆಯಾ ಅಂತ ನೋಡೋಣ. ಬೇರೆ ಯಾವ್ದಾದ್ರು ಲೆವೆಲ್ ಇದೆಯಾ? ಇಲ್ಲಿ ನಾನು ಮೇನ್ ಆಗಿ ಯೂಸ್ ಮಾಡೋದು ಪಿವೋಟ್ ಕ್ಯಾಮ್ರಿಲನ್ನ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ ನೋಡಿ R3 ಲೆವೆಲ್ ಅಲ್ಲಿ ಇದೆ. R3 ಲೆವೆಲ್ನ ರಿಜೆಕ್ಷನ್ ಮಾಡಿದೆ. ಎರಡು ಕನ್ಫರ್ಮೇಶನ್ ಆಯ್ತು. ಈ ಕ್ಯಾಂಡಲ್ ಕ್ಲೋಸ್ ಆಗೋಷ್ಟೊತ್ತಿಗೆ ಈ ಗ್ರೀನ್ ಡಾಟ್ ನಿಮ್ಗೆ ಅರ್ಧಕ್ಕೆ ಬಂದಿರುತ್ತೆ. ಈ ಕ್ಯಾಂಡಲ್ ಕ್ಲೋಸ್ ಆಗೋಷ್ಟೊತ್ತಿಗೆ ನೀವು ಇದನ್ನೆಲ್ಲ ಚೆಕ್ ಮಾಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ನಮ್ಮ ಫಿಬ್ ಲೆವೆಲ್ ಅಲ್ಲಿ ಎಲ್ಲರೂ ಇದೆಯಾ? ಇಲ್ಲಿಂದ ಇಲ್ಲ ನೋಡೋಣ. ಇಲ್ಲಿಂದ ಮೇಲೋಗಿದೆ ಅಲ್ವಾ? ಸಿ ನೋಡಿ, ಫಿಬ್ ಲೆವೆಲ್ ಅಲ್ಲೂ ಇದೆ ನೋಡಿ, ಫಿಬ್ ಲೆವೆಲ್ ಅಲ್ಲೂ ಇದೆ, R3 ಲೆವೆಲ್ ಅಲ್ಲೂ ಇದೆ ನೋಡಿ. ಕ್ಯಾಂಡಲ್ಲು ನಮ್ಮ ಡಾಟು ಬಂದಿದೆ. ಬೇರೆ ಏನಾದರೂ ಕನ್ಫರ್ಮೇಶನ್ ಇದೆಯಾ ನೋಡೋಣ. ಬೇರೆ ಪ್ರೀವಿಯಸ್ ಡೇ. ಎಸ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸತಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ರಿಜೆಕ್ಷನ್ ಆಗಿ ಮೇಲೋಗಿದೆ. ಬರ್ಸ್ಟ್ ಆಗಿದೆ. ಇದೇ ಪ್ಲೇಸಲ್ಲಿ ಈ ಗ್ರೀನ್ ಡಾಟ್ ಬಂದಿದೆ. ನಾವು ಆರಾಮಾಗಿ ಈ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ನೋಡಿ ಈ ಥರ ನೀವು ಟ್ರೇಡು ನಿಮ್ಮ ಅಕ್ಯುರೇಸಿನ ಜಾಸ್ತಿ ಮಾಡ್ಕೋಬೇಕು. ನಿಮ್ಮ ಟ್ರೇಡ್ ಅಕ್ಯುರೇಸಿ ಒಂದ್ಸತಿ ಜಾಸ್ತಿ ಆದಾಗ ನಿಮಗೆ ಪರ್ಫೆಕ್ಟಾಗಿ ನಿಮ್ಮ ಟ್ರೇಡ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಿಮ್ಮ ಟ್ರೇಡ್ ಅಕ್ಯುರೇಸಿನ ಈ ಥರ ಕನ್ಫರ್ಮ್ ಮಾಡ್ಕೊಳ್ಳಿ. ಆರಾಮಾಗಿ ನಿಫ್ಟಿಲಿ 23 ಪಾಯಿಂಟ್ಸು ನಾನು ಹಾಕೋದು 2 ಲಾಟ್ಸು 3 ಲಾಟ್ಸು ಈ ಥರ ಅಷ್ಟೇ. ನೀವು 1 ಲಾಟ್ ಅಂದ್ರೂ ನಿಮ್ಗೆ 30 ಪಾಯಿಂಟ್ಸು ಅಂದರೆ ನಿಮ್ಗೆ 1000 ಮೇಲೆ ಆಗೋಯ್ತಲ್ಲ. ಆ ಥರ ನೀವು ಚೂಸ್ ಮಾಡಿ
ತಗೋಬೇಕು. ನಾನು ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕಾದ್ರೆ ಎಷ್ಟು ಸ್ಟಾಪ್ ಲಾಸ್ನ ಕೊಡ್ತೀನಿ, ಎಷ್ಟು ಲಾಸ್ಟ್ ಚೂಸ್ ಮಾಡಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೆಂಗೆ ಅಂದರೆ ನನ್ನ ಸ್ಟಾಪ್ ಲಾಸ್ ಯಾವಾಗಲೂ 2000 ಮ್ಯಾಕ್ಸಿಮಮ್ 2500 ಆಗಿರುತ್ತೆ ದಿನಕ್ಕೆ. 2500 ರೀಚ್ ಆಯಿತಾ, ರಿಕವರ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಟ್ರೇಡು ಅದು ಹೈ ಅಕ್ಯುರೇಸಿ ಇದ್ದರೆ ಮಾತ್ರ ಟ್ರೇಡ್ ಮಾಡ್ತೀನಿ. ಇಲ್ಲ ಅಂದರೆ ಅವತ್ತಿನ ಡೇ ಕ್ಲೋಸು. 2500 ಇಟ್ಟಾಯ್ತಾ, ಓಕೆ. ನನ್ನ ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ಟು ಅದು ಮೇಲಾರ ಹೋಗಲಿ ಕೆಳಗಾರ ಹೋಗಲಿ ನಾನು ತಲೆ ಕೆಡಿಸ್ಕೊಳಲ್ಲ. 2500 ನಂದು ಲಿಮಿಟು. ನೀವು ನೋಡಿರ್ಬೋದು, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಶೇರ್ ಮಾಡ್ತಾ ಇದ್ದೆ ನನ್ನ ಸ್ಟಾಪ್ ಲಾಸು ಅಥವಾ ನಂದು ಯಾವುದಾದ್ರೂ ಲಾಸ್ ಇದ್ರೂ ನೋಡಿ, ನೀವು ನೋಡಿರ್ಬೋದು 1000 ಅಥವಾ 1500 ಅಷ್ಟೇ ಇತ್ತು. ನನ್ನ ಡೈಲಿ ಲಾಸು, ನಾನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದೇ 25,000 ನಿಫ್ಟಿ ಟ್ರೇಡ್ ಮಾಡೋಕ್ಕೆ. ನಿಫ್ಟಿ 25,000ಗೆ ನಾನು ಸ್ಟಾಪ್ ಲಾಸ್ ಇರೋದು ಮ್ಯಾಕ್ಸಿಮಮ್ 2000 to 2500 ಅಷ್ಟೇ. ಅದ್ರ ಮೇಲೆ ನಾನು ಅದು ಹೆಂಗಾರ ಹೋಗ್ಲಿ, ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಓಕೆ. ಅವತ್ತಿನ ದಿನ ಕ್ಲೋಸು, ನೆಕ್ಸ್ಟ್ ಡೇ ಅದೇನಾಗುತ್ತೆ, ನಿಮಗೆ ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡುತ್ತೆ. ನೀವೇನು ಮಾಡ್ತೀರಾ, ಮತ್ತೆ ಟ್ರೇಡ್ ಮಾಡ್ತೀರಾ. ಮತ್ತೆ ನಿಮ್ದು ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂದ್ಕೊಳ್ಳಿ, ನಿಮ್ಮ ಟ್ರೇಡ್ ಅಕ್ಯುರೇಸಿ ಇರಲ್ಲ. ಎಲ್ಲ ಹೋಗ್ತೀರಾ ನೀವು, ಮತ್ತೆ ಟ್ರೇಡ್ ಮಾಡಕ್ಕೆ ಹೋಗ್ತೀರಾ. ಮತ್ತೆ ಹೋದ್ರೆ ನಿಮ್ಗೆ ಮತ್ತೆ ಅಲ್ಲಿ 2500 ಹೋಯ್ತು ಅಂದ್ಕೊಳ್ಳಿ, 5000. ನೀವು 20,000 5,000ಅಲ್ಲಿ ನಿಮಗೆ 5000 ಹೋದ್ರೆ ನಿಮ್ಗೆ 20,000 ಉಳಿಯೋದು. ನೆಕ್ಸ್ಟ್ ಡೇ ಟ್ರೇಡ್ ಪ್ರೀಮಿಯಮ್, ನೀವು ಪ್ರೀಮಿಯಮ್ ನಾನು ತಾಳೋ ಪ್ರೀಮಿಯಮ್ ನಿಫ್ಟಿಲಿ 150ಇಂದ ಮೇಲೆ ಅಥವಾ 200, ಈ ರೇಂಜಲ್ಲಿ ತಾಂತೀನಿ. ಆ ರೇಂಜಲ್ಲಿ ತಾನ್ಬೇಕಾದ್ರೆ ನನಗೆ ಅರೌಂಡ್ 20,000 ಅಂತೂ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ನಾವು ಆಲ್ರೆಡಿ ನಮ್ಗೆ ಇಲ್ಲಿ 5,000 ಪ್ಲಸ್ ಆದರೆ ಒಂಚೂರು ಈಗ ₹1 ಜಾಸ್ತಿ ಆದರೂ ಮತ್ತೆ ನಾಳೆ ನಾನು ಟ್ರೇಡ್ ತಾಣಕ್ಕಾಗಲ್ಲ. ಅದಕ್ಕೆ ನಂದು ಸ್ಟಾಪ್ ಲಾಸ್ ಏನಿದ್ರು 2500. ಇದನ್ನ ಮೇಂಟೈನ್ ಮಾಡಿ. 2500 ಲಾಸ್ ಆಯ್ತಾ, ಕ್ಲೋಸ್ ಮಾಡಿ. ನೀವು ಕನ್ಸಿಸ್ಟೆನ್ಸಿ ವಾರದಲ್ಲಿ ಒಂದು ಸ್ಟಾಪ್ ಲಾಸ್ ಆಯ್ತಾ, ನೀವು 4 ದಿನ ನಿಮ್ಮ ವಿನ್ ರೇಟ್ನ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. ಈ ಥರ ಮೇಂಟೈನ್ ಮಾಡಿ. ಇಲ್ಲಿ ನೋಡಿ ಆಯ್ತಾ. ಬೇರೆ ಟ್ರೇಡು ನೋಡೋಣ. ನೋಡಿ, ಈ ಥರ ಕ್ಯಾಂಡಲ್ ನಾನು ತಾಣಲ್ಲ ಅಂತೀನಿ. ನೋಡಿ, ಗ್ರೀನ್ ಡಾಟ್ ಇಲ್ಲೂ ಬಂದಿದೆ. ಏನಕ್ಕೆ ತಾಣಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಇಲ್ಲೂ ನೋಡಿ, ಇದೇ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸುಮ್ಮನೆ ಇದೆಲ್ಲ ನಮಗೆ ಟ್ರ್ಯಾಪ್ ಮಾಡೋಕ್ಕೆ, ಟ್ರ್ಯಾಪಿಂಗ್ ಅಷ್ಟೇ. ಇಲ್ಲಿ ಟ್ರೇಡ್ ತಾಂದ್ರಿ ಅಂದ್ಕೊಳ್ಳಿ, ಇಲ್ಲಿ ಸ್ಟಾಪ್ ಲಾಸ್ ಕೊಡಲೇಬೇಕು, ಏನೂ ಮಾಡೋಂಗಿಲ್ಲ. ಇಲ್ಲಿ ಈ ಲೆವೆಲ್ಸು ಇದೆ. ಏನಾರು ಹೋಗಿ ಇದು ನಾನು ತಾಂಡಿದ್ರು ಸ್ಟಾಪ್ ಲಾಸ್ ಆಗೋದು. ಏನೂ ಮಾಡೋಂಗಿಲ್ಲ, ಒಂದೊಂದು ಟ್ರೇಡು ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಬೇಕು. ನಮ್ಮ ಲೆವೆಲ್ಲು, ನಮ್ಮ ಅನಾಲಿಸಿಸು ಕರೆಕ್ಟಾಗಿದ್ದು ಸ್ಟಾಪ್ ಲಾಸ್ ಇಟ್ಟಾದರೆ ನಮ್ಗೆ ಏನು ಅನಿಸಲ್ಲ. ಓಕೆ, ಇವಾಗೇನೋ ಮಿಸ್ ಆಗಿದೆ, ಓಕೆ ಈಗ ಮಿಸ್ ಆಯಿತು, ನಮ್ಮ ಲೆವೆಲ್ ಅನಾಲಿಸಿಸ್ ಕರೆಕ್ಟಾಗಿದ್ದಾಗ ಓಕೆ. ಬಟ್ ನೋಡಿ, ಮಾರ್ಕೆಟು ಆಲ್ರೆಡಿ ಡೌನ್ ಟ್ರೆಂಡ್ಗೂ ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕಂತೀರಾ, ನೋಡಿ ಇಲ್ಲಿ ಆಲ್ರೆಡಿ ಫಿಬ್ನ ರಿಜೆಕ್ಷನ್ ಮಾಡಿದೆ. ಇಲ್ಲಿ ನೋಡಿ, ಕೆಳಗಡೆ ಎಲ್ಲರೂ ಫಿಬ್ ಹಾಕಿದ್ರು. ನೋಡಿ ಇಲ್ಲೆಲ್ಲೋ ಇಲ್ಲೊಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿದೆ. ಬಟ್ ಈ ಕ್ಯಾಂಡಲ್ ನಾವು ತಾಣಲ್ಲ. ಇಲ್ಲಿ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕು. ನೀವು ಆ ಥರ ಪ್ರಾಕ್ಟೀಸ್ ಮಾಡಬೇಕು. ನಾನು ಫಿಬ್ ಹಾಕೋದು ಹೆಂಗೆ, ಇದನ್ನೆಲ್ಲ ಹಳೆ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಯಾವುದೂ ಇಲ್ಲ, ಏನು ಡಾಟ್ಸ್ ಬಂದಿದೆ ಅದನ್ನು ಹೇಳಿದ್ದೀನಿ. ನೀವು ಬೇಕಾದರೆ ಈ ಟ್ರೇಡ್ನು ಕ್ಯಾಚ್ ಮಾಡ್ಬೋದು, ಈ ಟ್ರೇಡ್ನು ತಗೋಬೋದು. ಹೆಂಗೆ ಅಂದರೆ, ಮಾರ್ನಿಂಗ್ ಓಪನ್ ಆಗಿದ್ದಿಲ್ಲ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕಿ, ಎಲ್ಲಾಯ್ತು, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕಿ, ಇಲ್ಲಿ ಎಸ್, ಇಲ್ಲಿಂದ ಇಲ್ಲಿಗೆ ಹಾಕಿ. ನೋಡಿ, ಫಿಬ್ ರಿಜೆಕ್ಷನ್ ಆಗಿ ಕರೆಕ್ಟಾಗಿ ಹೋಗಿದೆಯಾ. ನಮ್ದು ಏನು ಮಧ್ಯದ ಲೈನ್ ಇದೆ ಅದನ್ನು ರಿಜೆಕ್ಷನ್ ಮಾಡಿ ಹೋಗಿದೆ. ನೋಡಿ, ಈ ಥರ ನೀವು ಟ್ರೇಡು ಪ್ಲ್ಯಾನ್ ಮಾಡಬೇಕು. ಒಂದ್ಸತಿ ನೀವು ಮಾಸ್ಟರ್ ಆದ್ರಿ ಅಂದರೆ ನಿಮ್ಗೆ ಎಲ್ಲ ಥರದ್ದು ಸೆಟಪ್ ಸಿಗ್ತಾ ಹೋಗುತ್ತೆ. ಒಂದೊಂದಾಗೆ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡೋಣ, ನೆಕ್ಸ್ಟ್ ಹಿಂದಿನ ದಿನ ನೋಡೋಣ. ಪ್ರೀವಿಯಸ್ ಡೇಲಿ ಇಲ್ಲಿ ಓಪನ್ ಆಗಿದೆ, ಗ್ಯಾಪ್ ಡೌನ್. ಗ್ಯಾಪ್ ಡೌನ್ ಆಗಿ ಮೇಲ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಟ್ರೇಡ್ನ ನಾನು ತಾಂಡಿದ್ದೆ, ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಡೇಟ್ ಮಾಡಿದ್ದೆ, ನೀವು ನೋಡಿರ್ಬೋದು. ಇಲ್ಲಿ ತಾಂಡಿದ್ದೆ, ಇಲ್ಲೂ ಅಷ್ಟೇ ನಾನು 20-30 ಪಾಯಿಂಟ್ಸ್ ಹಿಡಿದಿದ್ದೆ. ನೋಡಿ, ಸ್ಟಾಪ್ ಲಾಸ್ ಇಲ್ಲಾಗಿತ್ತು, ಇಲ್ಲಿಗೆ ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆದಮೇಲೆ ಬಿದೋಗಿದೆ. ನಾನು ಅದಕ್ಕೆ ಜಾಸ್ತಿ ವೆಯ್ಟ್ ಮಾಡಲ್ಲ. ಅಥವಾ ನೀವು ವೆಯ್ಟ್ ಮಾಡೋದಾದರೆ ನೀವೇನು ಮಾಡಿ, ಸ್ಟಾಪ್ ಲಾಸ್ ಅಥವಾ
ಏನಿರುತ್ತೆ ಅದನ್ನ ಕಾಸ್ಟಿಗೆ ತಂದ್ಬಿಡಿ. ಸೊ ಈ ತರ ಬಿದ್ದಾಗ್ಲೂ ಕಾಸ್ಟಿಗೆ ಎಕ್ಸಿಟ್ ಆಗುತ್ತೆ, ನಿಮ್ಗೆ ಲಾಸ್ ಆಗಲ್ಲ. ಇಲ್ಲೇನು ಟ್ರೇಡ್ ತಗೊಂಡಿದ್ದೆ ಅಂದ್ರೆ ಇಲ್ಲಿ ನೋಡಿ, ಸೇಮ್ ಲೆವೆಲ್ ನೋಡಿ, ಸೇಮ್ ಸೇಮ್ ಲೆವೆಲ್ ನಿಮ್ಗೆ ಬೈಯಿಂಗ್ ಬಂದಿದ್ಯಾ, ಬೈಯಿಂಗ್ ಬಂದಿದೆ. ನೋಡಿ, ಕ್ವಿಕ್ ಸ್ಕ್ಯಾಲ್ಪ್ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೆ ಎಲ್ಲೂ ಸಿಕ್ಲಿಲ್ಲ, ಟ್ರೇಡೇ ಸಿಕ್ಲಿಲ್ಲ ಅಂದ್ರೆ ನೋಡಿ, ಈ ಟ್ರೇಡ್ಗೆ ನಾವು ವೆಯ್ಟ್ ಮಾಡಿ ತಾಂಡಿದ್ದೆ ಆಯ್ತಾ. ಸೊ ನೋಡಿ, ಇಲ್ಲೂ ಒಂದು ಗ್ರೀನ್ ಡಾಟ್ ಬಂದಿದೆ, ಇಲ್ಲೂ ಒಂದು ಗ್ರೀನ್ ಡಾಟ್ ಬಂದಿದೆ. ಸೊ ಇಲ್ಲಿ ಹೆಂಗ್ ಟ್ರೇಡ್ ತಾನ್ಬೋದು ನೋಡಿ. ಬೇರೆ ಯಾವ್ದಾದ್ರು ಲೆವೆಲ್ ಇದೆಯಾ ನೋಡಿ, ನೋಡಿ ಒಂದ್ಸತಿ ನೀವು ಮಾಸ್ಟರ್ ಆದ್ರಿ ಅಂದ್ರೆ ಸೊ ಎಲ್ಲ ಲೆವೆಲ್ಸು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ನೀವು ಆ ಥರ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈ ಲೆವೆಲಲ್ಲಿ ನಮ್ಗೆ ಗ್ರೀನ್ ಡಾಟ್ ಬಂದಿದ್ಯಾ, ಇಲ್ಲಿ ನೋಡಿ ಬಿಗ್ ಗ್ರೀನ್ ಅಂದ್ರೂ ಇಲ್ಲಿ ಆಫಿಂಗ್ ಮಾಡೇ ತಗೋಬೋದಾ, ಆಫಿಂಗ್ ವೆಯ್ಟ್ ಮಾಡೇ ತಗೋಬೋದು. ಸೊ ಇಲ್ಲೇ ತಂದ್ರು ನೋಡಿ ಎಷ್ಟು ಮೇಲೆ ಹೋಗಿದೆ ನೋಡಿ, ಇಲ್ಲಿವರೆಗೂ ಹೋಗಿದೆ ಕ್ಲೋಸಿಂಗ್ ಆಗೋದು. ಈ ತರ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕು. ಇಲ್ಲ ಅಂದ್ರೆ ಇನ್ನೂ ಒಂದು ಸ್ಟ್ರಾಟಜಿಸ್ ಏನ್ ಮಾಡಿ ಅಂದ್ರೆ, ಸೊ ಹಿಂದಿನ ದಿನ, ಸೊ ಡೇ ಓಪನ್ ಆಗಿಂತ ಮುಂಚೆ ಹಿಂದಿನ ದಿನ, ಸೊ ಪ್ರೀವಿಯಸ್ ಡೇ ಹೈ ಎಲ್ಲಿದೆ, ಇಲ್ಲಿ ಲೋ ಇದೆ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಕ್ಲೋಸಿಂಗ್, ಈ ಮೂರನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದ್ರ ನಿಯರ್ ಯಾವ್ದಾದ್ರು ಲೆವೆಲ್ ಅಲ್ಲಿ, ಸೊ ನಿಯರ್ ಬೈ, ಬೇರೆ ಇಲ್ಲ ಅಂದ್ರೆ ಇದ್ರ ಜೊತೆನೆ ಕ್ಯಾಮ್ರಿಲ್ನ ಆ್ಯಡ್ ಮಾಡಿ. ಸೊ ಇದ್ರ ನಿಯರ್ ಯಾವ ಸ್ಟ್ರಾಂಗ್ ಝೋನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಝೋನಲ್ಲಿ ಎಲ್ಲರೂ ಬಂದ್ರು ಸೊ ನೀವು ಟ್ರೇಡ್ ಪಂಚ್ ಮಾಡ್ಬೋದು. ಇಲ್ಲೂ ನೀವು ಟ್ರೇಡ್ ತಗೋಬೋದು ಈ ಡೌನ್ ಟ್ರೆಂಡ್ನು. ಸೊ ಅದನ್ನ ನೆಕ್ಸ್ಟ್ ಬರ್ತಾ ಬರ್ತಾ ಹೆಂಗೆ ಇದನ್ನ ತಾಳೋದು, ಸೊ ಅದನ್ನೆಲ್ಲ ಹೇಳ್ಕೊಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಜಸ್ಟ್ ನಿಮಗೆ ಸ್ಯಾಂಪಲ್ ಇಂಡಿಕೇಟರ್. ನಿಮ್ಗೆ ಏನು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋಕ್ಕೆ, ಫಂಡೆಡ್ ಅಕೌಂಟ್ನ ಯಾರು ಗೋಲ್ಡ್ ಟ್ರೇಡ್ ಮಾಡ್ತಿರ್ತಾರೆ ಫಂಡೆಡ್ ಅಕೌಂಟ್ನ ಕ್ಲಿಯರ್ ಮಾಡೋಕ್ಕೆ. ಸೊ ಇದೊಂದು ಜಸ್ಟ್ ಸ್ಯಾಂಪಲ್ ಇಂಡಿಕೇಟರು. ಈ ಥರ ತುಂಬ ಇದೆ ನನ್ನ ಹತ್ರ, ಇಲ್ಲಿ ನೋಡಿ ತುಂಬ ಇದೆ. ಸೊ ಒಂದೊಂದಾಗಿ ನೋಡಿ, ಇದು ಅಷ್ಟೇ ನೋಡಿ, ಎಲ್ಲ ಲೆವೆಲ್ಸ್ ಬರುತ್ತೆ ಸಪೋರ್ಟು. ಸೊ ಈ ಥರ ತುಂಬ ಇದೆ, ತುಂಬ ಇದೆ. ನಾನು ಬೇರೆ ಇಂಡಿಕೇಟರ್ ಮೇಲೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗೆ, ಸೊ ಇದರಲ್ಲೇ ನಿಮಗೆ ಏನೇನು ಅಪ್ಡೇಟ್ ಮಾಡ್ಬೋದು, ಏನೇನು ಚೇಂಜಸ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೂ ನಿಫ್ಟಿಲಿ ಸೊ ಈ ಥರ ಯಾವ್ಯಾವ ಟ್ರೇಡ್ ಇರುತ್ತೆ ಅದನ್ನೆಲ್ಲ ಕ್ಯಾಚ್ ಮಾಡೋ ಥರ ಇನ್ನೂ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತೀನಿ. ಸೊ ಈಗ ನೋಡಿ, ದಿನಕ್ಕೆ ಒಂದೊಂದು ಟ್ರೇಡು ನೀವು ಆರಾಮಾಗಿ ತಗೋಬೋದು, ನೀವು ಓವರ್ ಟ್ರೇಡು ಮಾಡಲ್ಲ ಅವಾಗ. ಸೊ ನಾನು ಎಲ್ಲ ಸಿಗ್ನಲ್ಲು ಎಲ್ಲದು ಬರೋಕ್ಕೆ ಗೊತ್ತಾದರೆ ನಿಮಗೆ ಯಾವ ಟ್ರೇಡ್ ತಗೋಬೇಕು ತಗೋಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಸೊ ನೀವೇನು ಮಾಡ್ತೀರಾ, ಬಂದಾಗೆಲ್ಲ ತಾಣಕ್ಕೆ ಹೋಗ್ತಾ ಇರ್ತೀರ. ಸೊ ನೆಕ್ಸ್ಟ್ ಬರ್ತಾ ನೀವು ಒಂದ್ಸತಿ ಇದಕ್ಕೆ ಪ್ರಿಪೇರ್ ಆದ್ರ ಬರ್ತಾ ನೆಕ್ಸ್ಟ್ ಅಪ್ಡೇಟ್ನ ಮಾಡ್ತಾ ಹೋಗ್ತೀನಿ. ನಿಮಗೂ ಅವಾಗ ಹೆಲ್ಪ್ ಆಗುತ್ತೆ. ಓಕೆ, ಈ ಥರ ಇದ್ದಾಗ ತಗೋಬೇಕು ಬೇಡ ಎಲ್ಲ ಗೊತ್ತಾಗುತ್ತೆ. ಸೊ ಎಲ್ಲ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಏನೇ ಕ್ವಶನ್ ಇದ್ರು ನನ್ನ ಕೇಳಿ. ಸೊ ಇಲ್ಲಿ ನೋಡೋಣ ಯಾವ್ದಾದ್ರು ತಾಂಡಿದ್ದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಟ್ರೇಡು ತಾಂಡಿದ್ದೆ ನಾನು, ಈ ಗ್ರೀನ್ ಈ ರೆಡ್ ಡಾಟ್ ಇದೆಯಲ್ಲ ಈ ಟ್ರೇಡ್ ತಾಂಡಿದ್ದೆ. ಸೊ ಇಲ್ಲಿ ನಿಮ್ಗೆ ಇಷ್ಟೊಂದು ಮೂವ್ ಆಗಿತ್ತು. ಸೊ ನನಗೆ ಈ ಏನು ಇಂಡಿಕೇಟರ್ ಕನ್ಫರ್ಮೇಶನ್ ಕೊಡ್ತು, ಈ ಟ್ರೇಡ್ನು ಕ್ಯಾಪ್ಚರ್ ಮಾಡಿದೆ. ಈ ಟ್ರೇಡ್ನ ಸೊ ಫಿಕ್ಸ್ ಸ್ಕ್ಯಾಲ್ಪ್ ಮಾಡ್ಕೊಂಡೆ, ಫಿಕ್ಸ್ ಸ್ಕ್ಯಾಲ್ಪ್. ಸೊ ನಾನು ಏನು ಇಲ್ಲಿವರೆಗೂ ಬಂದಿತ್ತು, ನಾನು ಟಾರ್ಗೆಟ್ ಹೆಂಗಿಟ್ಟಿದ್ದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಕ್ಲಿಪ್ ಹಾಕೊಂಡಿದ್ದೆ. ಸೊ ಆಲ್ರೆಡಿ ಇದು ಆಫಿಗೆ ಬರಲೇಬೇಕಾ ನೋಡಿ, ಫಿಕ್ಸ್ ಸ್ಕ್ಯಾಲ್ಪ್. ನಾನು ಇಲ್ಲಿ ಆಫಿಗೆ ಬಂದಾಗ ಎಂಟರ್ ಆದೆ, ಇಲ್ಲಿಗೆ ಬಂದ ತಕ್ಷಣ ಎಕ್ಸಿಟ್ ಆದೆ ಆಯ್ತಾ, ಜಸ್ಟ್ ಅಷ್ಟೇ. ಸೊ ಇಲ್ಲಿ ಏನಕ್ಕೆ ತಾಂಡೆ ಈ ರೆಡ್ ಡಾಟ್ ಬಂದಾಗ ಅಂದರೆ, ನೀವು ನೋಡ್ಬೋದು ಪ್ರೀವಿಯಸ್ ಯಾವುದಾದ್ರೂ ಒಂದು ಲೆವೆಲ್ ಇರುತ್ತೆ, ಇಲ್ಲಿ ನೋಡ್ಬೋದು. ಎಸ್, ಇಲ್ಲಿ ರೆಡ್ ಡಾಟ್ ಬಂದಿದೆ ನೋಡಿ. ಅಲ್ಲಿ ಮಾರ್ಕೆಟ್ ಎಷ್ಟು ಸತಿ ರಿಜೆಕ್ಷನ್ ಆಗಿದೆ ನೋಡ್ಬೇಕು, ನೀವೆಲ್ಲ ಅಬ್ಸರ್ವ್ ಮಾಡ್ಬೇಕು ನೋಡಿ ಇಲ್ಲಿ ಆಯ್ತಾ. ಸೊ ಇದನ್ನ ನೋಡಬೇಕು, ಇದು ಕ್ಲೋಸಿಂಗು. ಸೊ ಏನು ಪ್ರೀವಿಯಸ್ ಡೇ ಏನಿದೆ ಅದ್ರ ಹಿಂದಿನ ದಿನದ್ದು ಕ್ಲೋಸಿಂಗ್ ಇದೆ, ಇಲ್ಲಿ ನೋಡಿ. ಇದನ್ನ ನೋಡಿ ಈ ಟ್ರೇಡ್ ಪಂಚ್ ಮಾಡಿದೆ ಆಯ್ತಾ. ಇನ್ನೂ ಒಂದು ಟ್ರೇಡ್ ತಗೊಂಡಿದೆ, ಅದನ್ನು ತೋರಿಸ್ತೀನಿ, ಆಮೇಲೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೂ ಒಂದು ಟ್ರೇಡು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡೆ ಆಯ್ತಾ. ಇಲ್ಲಿ ನೋಡಿ ರಿಜೆಕ್ಷನ್. ಸೊ ಇಲ್ಲಿ ತುಂಬ ಲೋಯರ್ ವಿಕ್ ಬರ್ತಾ ಇತ್ತು. ಸೊ ಈ ಟ್ರೇಡ್ನು ತಗೊಂಡಿದ್ದೆ ಆಯ್ತಾ. ನಾನು ಹಿಡಿಯೋದು 20-30 ಪಾಯಿಂಟ್ಸ್ ಮ್ಯಾಕ್ಸಿಮಮ್ಮು, ಅದ್ರ ಮೇಲೆ ನಾನು ವೆಯ್ಟ್ ಮಾಡಲ್ಲ. ಸೊ ನಾನು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಅವಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೆ, ವೆಯ್ಟ್ ಮಾಡಿದಾಗ ಅದು ರಿವರ್ಸ್ ಆಗೋದು ಇತ್ತು. ಸೊ ಪ್ರಾಫಿಟ್ಟು ಜಾಸ್ತಿ ಬರೋದಿತ್ತು.
ಸೊ ಅದಕ್ಕೆ ನಾನು ತುಂಬ ರಿಸ್ಕು ತಾಣಲ್ಲ, ರಿಸ್ಕು ಕಡಿಮೆ, ನಾನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆ, ಅದೇನೇ ಇನ್ನೊಂದು ಟ್ರೇಡ್ ತಾಂತೀನಿ. ಆ ಥರ ನೋಡಿ ನೀವು ಟ್ರೇಡ್ ಪ್ಲಾನ್ ಮಾಡಿ. ಈ ಗ್ರೀನ್ ಡಾಟು ಇದನ್ನ ತಾಣಲ್ಲ, ಇದು ನೋಡಿ ಆಲ್ರೆಡಿ ಇವೆರಡು ಪ್ರೀವಿಯಸ್ ಕ್ಯಾಂಡಲ್ಸ್ ಇದ್ದಾವೆ, ಸೊ 2-3 ಆ ಕ್ಯಾಂಡಲ್ನ ಕವರ್ ಮಾಡಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಕವರ್ ಮಾಡಿ ಹೋಗ್ಬಿಟ್ಟಿದೆ. ಸೊ ಇದು ಕ್ಲೋಸಿಂಗು ಆಯಿತಾ. ಬೇರೆದು ನೋಡ್ತಾ ಹೋಗೋಣ. ಇದನ್ನು ಟ್ರೇಡ್ ತಾಣಲ್ಲ, ಈ ರೆಡ್ ಡಾಟ್ನು ಟ್ರೇಡ್ ತಾಣಲ್ಲ. ಯಾಕೆ ಅಂತ ಎಸ್ಟರ್ಡೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಇದು ಏನಿದೆ ಅರ್ಧ ಕವರ್ ಆಗಿಬಿಟ್ಟಿದೆ. ಸೊ ಒಂದೇ ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಬಂದು ಕವರ್ ಆಗಿದೆ. ಸೊ ಮತ್ತೆ ನಾವು ಟ್ರೇಡ್ ತಗೊಂಡ್ರು ನಮ್ಮ ಸ್ಟಾಪ್ ಲಾಸು ದೊಡ್ಡದಾಗ್ಬಿಡುತ್ತೆ. ಸೊ ನಾವು ಎಷ್ಟು ಲಾಸ್ನ ಕೊಡ್ತಾ ಇದ್ದೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಟ್ರೇಡು ನಾನು ತಗೊಂಡಿದ್ದೆ, ಇಲ್ಲೆಲ್ಲೋ ರಿಯಾಕ್ಷನ್ ಎಲ್ಲೋ ಇತ್ತು, ಇಲ್ಲಿ ನೋಡಿ ಇಲ್ಲಿಂದ ರಿಯಾಕ್ಷನ್ ಆಗಿತ್ತು. ಸೊ ಅದೇ ಲೆವೆಲ್ಗೆ ಈ ಟ್ರೇಡ್ನ ತಾಂಡಿದ್ದೆ. ಸೊ ತಾಂಡು ಸ್ಟೋರಿನೂ ಹಾಕಿದ್ದೆ, ನೀವು ನೋಡಿರ್ಬೋದು ಆಯಿತಾ. ಆ ಟ್ರೇಡು ನಾನು ತಾಂಡಿದ್ದೆ. ನಾನು ಕ್ವಿಕ್ ಸ್ಕ್ಯಾಲ್ಪೇ ಮಾಡೋದು. ಸೊ ಜಾಸ್ತಿ ನಾನು ಕ್ವಿಕ್ ಸ್ಕ್ಯಾಲ್ಪ್ ನೋಡೋದ್ರಿಂದ ಸೊ ನಾನು ಹಿಡಿಯೋದು 20-30 ಪಾಯಿಂಟ್ಸೇ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನಿನ್ನ ಬೇರೆ 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 ಈ ರೆಡ್ ಡಾಟ್ ನೋಡಿ. ಸೊ ಇದನ್ನು ನಾನು ತಾಂಡಿದ್ದೆ, ನನಗೆ ಲಾಸ್ ಆಗಿತ್ತು. ಸೊ ಆ ಲಾಸ್ನು ಅಪ್ಡೇಟ್ ಮಾಡಿದ್ದೆ. ಸೊ ನೀವು ನೋಡಿರ್ಬೋದು ನನ್ನ ಸ್ಟಾಪ್ ಲಾಸ್ ಆದ್ರೂ ಎಷ್ಟೋ 1200 1500 ಎಷ್ಟೋ ಸ್ಟಾಪ್ ಲಾಸ್ ಆಗಿತ್ತು. ಸೊ ಅದನ್ನ ನೋಡ್ಬೋದು. ಈ ಟ್ರೇಡ್ ಏನಕ್ಕೆ ತಾಂಡೆ, ಸ್ಟಾಪ್ ಲಾಸ್ ಆಯಿತು ಓಕೆ. ಸೊ ಏನಕ್ಕೆ ತಾಂಡೆ ಅಂದರೆ, ಸೊ ಇಲ್ಲೆಲ್ಲೋ ಫಿಬ್ ಹಾಕಿದೆ, ಇಲ್ಲಿಂದ ಫಿಬ್ ಹಾಕಿದೆ ನೋಡಿ, ಇಲ್ಲಿ ಫಿಬ್ಬಲ್ಲೇ ಕರೆಕ್ಟು ರೆಡ್ ಡಾಟ್ ಬಂದಿದೆ. ಇದಕ್ಕೆ ಟ್ರೇಡ್ ತಾಂಡೆ. ಸೊ ಅದು ನೋಡಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ನೋಡಿ ಚಿಕ್ಕ ಸ್ಟಾಪ್ ಲಾಸ್ ಅಷ್ಟೇ, ಚಿಕ್ಕದು ಸ್ಟಾಪ್ ಲಾಸು ಚಿಕ್ಕದು ಆಯಿತಾ. ಅದನ್ನ ನೋಡಿ ಟ್ರೇಡ್ ತಗೋಬೇಕು. ಬೇರೆ ಬೇರೆ ನೋಡ್ಬೋದು, ನಿಮ್ಗೆ ತುಂಬ ನೋಡ್ಬೋದು ನೋಡಿ. ಇಲ್ಲಿ ಡೌನ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡಿ ರೆಡ್ ಡಾಟ್ ಬಂದಿದೆ. ಸೊ ಈ ಗ್ರೀನ್ ಇದು ಏನು ಡಾಟ್ ಬಂದಿದೆ ನೋಡಿ, ಇಲ್ಲಿ ಫುಲ್ಲು ಕವರ್ ಆಗಿಬಿಟ್ಟಿದೆ. ಸೊ ಈ ಥರ ನೋಡಿ ಟ್ರೇಡ್ ತಾಳಿ. ಸೊ ಇಲ್ಲಿ ನಿಮಗೆ ಎಲ್ಲ, ಸೊ ಇದು ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಂಗೆ ನೆಕ್ಸ್ಟು ಬೇರೆ ಇಂಡಿಕೇಟರ್ನು ಅಪ್ಡೇಟ್ ಮಾಡ್ತಾರೆ. ನೀವು ಬೈ ಏನಿದೆ ಇದು ಬೈ ಮತ್ತು ಸೆಲ್ ಅಂತ ಬರುತ್ತಲ್ಲ, ಅದನ್ನು ಜಾಸ್ತಿ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ, ನೋಡೋಕ್ಕೆ ಹೋಗ್ಬೇಡಿ. ಆಮೇಲೆ ಈ ಪ್ಲಸ್ ಮಾರ್ಕ್ ಏನಿದೆ ಅದು ನನ್ನ ಅನಾಲಿಸಿಸ್ಗೆ ಇಟ್ಕೊಂಡಿದ್ದೀನಿ. ನಾನು ಬರ್ತಾ ಬರ್ತಾ ಇನ್ನೂ ಅಪ್ಡೇಟ್ಸ್ನ ತರ್ತೀನಿ. ಈ ಥರ ಬೇರೆ ಬೇರೆ ತುಂಬ ಇದ್ದಾವೆ ಆಯಿತಾ. ಇದನ್ನೇ ನಾನು, ಸೊ ನಾವು ಈಗ ಒಂದು ಸತಿ ಈ ಥರ ಟ್ರೇಡ್ನ ತಾಂಡಕ್ಕೆ ಗೊತ್ತಾದಾಗ ನಮಗೆ ಟ್ರೇಡ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೆಲ್ಲ ಒಂದು ಸತಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದ ತಕ್ಷಣನೇ ನೆಕ್ಸ್ಟು ಇದನ್ನೇ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಸೊ ನೆಕ್ಸ್ಟು ಇದ್ರ ಮೇಲೆ, ಸೊ ಇಲ್ಲಿ ಹೆಂಗೆ ನಾನು ಇಲ್ಲಿ ನೋಡಿ ಪ್ರಿಪ್ ರಿಜೆಕ್ಷನ್ ಆಗಿತ್ತು. ಸೊ ಈ ಥರ ಸೊ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಬರ್ತೀನಿ. ನಿಮ್ಗೆ ಅವಾಗ ಏನಾಗುತ್ತೆ, ಸೊ ಇಲ್ಲೊಂದು ಟ್ರೇಡು, ಸೊ ನಿಮ್ಮ ಟ್ರೇಡು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನೀವು ಏನು ಒಂದೊಂದು ಟ್ರೇಡ್ ಇದೆ ಅದನ್ನು ಮಾಡ್ತಾ ಇರ್ತೀರಾ. ಸೊ ನಿಮಗೆ ಓವರ್ ಟ್ರೇಡ್ ಮಾಡೋದು ಕಂಟ್ರೋಲ್ ಆಗುತ್ತೆ. ಸೊ ನೆಕ್ಸ್ಟು ನಿಮಗೆ ಇಲ್ಲೆಲ್ಲ ಬರ್ತಾ ಇದ್ದಾಗ ನಾವು ಈ ಟ್ರೇಡ್ ಮಿಸ್ ಆಯ್ತಾ, ಸೊ ಇದೊಂದು ಟ್ರೇಡ್ ತಾಂತೀರಾ, ಪ್ರಾಫಿಟಲ್ಲಿ ಎಂಡರ್ ಆಗ್ತೀರಾ, ಕ್ಲೋಸ್ ಮಾಡ್ತೀರಾ. ಸೊ ನೀವು ಆ ಥರ ನಿಮ್ಮ ಮೈಂಡ್ನ ಟ್ರೈನ್ ಮಾಡ್ಕೋಬೇಕು. ಸೊ ಇಲ್ಲೂ ಅಷ್ಟೇ, ನಿಮಗೆ ಈ ಗ್ರೀನ್ ಡಾಟ್ ಬರೋವರೆಗೂ ಕಾಯ್ತಿದ್ದೀರಾ ಅನ್ಕೊಳ್ಳಿ ಬೆಳಗ್ಗೆಯಿಂದ, ನಿಮ್ಗೆ ಅವಾಗ ಪೇಷನ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಪೇಷನ್ಸ್ ಲೆವೆಲ್ಲು ಇನ್ಕ್ರೀಸ್ ಆಯಿತು. ಸೊ ನಿಮಗೆ ಸೆಟಪ್ ಮೇಲೂ ಕಾನ್ಫಿಡೆನ್ಸ್ ಬಂತು. ಸೊ ಇದನ್ನೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ನೀವು ನೋಡಿ ಟ್ರೇಡ್ ತಗೋಬೇಕು. ಇದನ್ನೇ ಇದ್ರಲ್ಲಿ ನೋಡೋಣ, ಸ್ಟಾಕ್ಸಲ್ಲಿ ನೋಡೋಣ. ಸ್ಟಾಕ್ಸಲ್ಲಿ ಮೊನ್ನೆ ನನಗೆ ಒಬ್ಬರು ಟ್ರೇಡ್ ತಗೊಂಡಿದ್ರು, ನಿಮ್ಮ ಇಂಡಿಕೇಟರ್ ಮೇಲೆ ಟ್ರೇಡ್ ತಗೊಂಡಿದ್ದೀನಿ. ಸೊ ನನಗೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಆಯಿತು. 2 ಟ್ರೇಡು ಅವ್ರು ತುಂಬ ಚೆನ್ನಾಗಿ ತಗೊಂಡಿದ್ರು, ಹಾಗೆ ಪ್ರಾಫಿಟ್ಟು ತುಂಬ ಹ್ಯೂಜ್ ಆಗಿ ಮಾಡಿದರು. ಸೊ ಯಾವ್ದ್ಯಾವುದು ಅಂತ ತೋರಿಸ್ತೀನಿ. ಇಂಡಿಯನ್ ಆಯಿಲ್, ಓಕೆ. ಸೊ ಇಲ್ಲಿ ನಿಮ್ಗೆ ಅವರು ಫ್ರೈಡೇ ಟ್ರೇಡ್ ಮಾಡಿದ್ದು. ಇಲ್ಲಿ ನೋಡಿ, ನೀವು ಯಾವಾಗಲೂ ಸ್ಟಾಕ್ಸ್ ಚೂಸ್ ಮಾಡಬೇಕಾದ್ರೆ ಎಬೋವ್ 100 ಒಳ್ಳೆ ಲಿಕ್ವಿಡಿಟಿ ಇರೋದನ್ನೇ ಚೂಸ್ ಮಾಡಿ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೀವು ಚೂಸ್ ಮಾಡ್ತಿರೋದೇ ಕಡಿಮೆದಾಗಿದ್ರೆ, ಸೊ ಈ 50 ನಿಮಗೆ ಅದು ಮೂಮೆಂಟೇ ಕಡಿಮೆ ಇರುತ್ತೆ. ಸೊ ಇಲ್ಲಿ ಅವರು ಒಂದು ಲಾಟ್ಗೆ 1200 ಶೇರ್ ಏನೋ ಇತ್ತು, ಮಿನಿಮಮ್ ಅಷ್ಟು ಶೇರ್ ತಗೋಬೇಕು ಅಂದರು. ನಾನು ಸೊ ಅವ್ರು ತಗೊಂಡಿದ್ದು ಇಲ್ಲಿ ನೋಡಿ, ಈ ರೆಡ್ ಡಾಟಲ್ಲಿ ತಗೊಂಡಿದ್ರು. ಇಲ್ಲಿ ನೋಡಿ ಅವ್ರು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ರು, ಇಲ್ಲಿ ನೋಡಿ ಆಯ್ತಾ. ಸೊ
ಆಮೇಲೆ ಇಲ್ಲೂ ಒಂದು ಟ್ರೇಡ್ ತಗೊಂಡಿದ್ರು ಅವರು. ಬಟ್ ಇಲ್ಲಿ ಗ್ರೀನ್ ರೆಡ್ ಕ್ಯಾಂಡಲ್ ಅಲ್ಲ, ಸೊ ಗ್ರೀನ್ ಕ್ಯಾಂಡಲ್, ಬಿಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಅದಾದ್ಮೇಲೆ ಅವರು ಈ ರೆಡ್ ಡಾಟಲ್ಲಿ ತಗೊಂಡಿದ್ರು. ಆಯ್ತಾ? ಸೊ ನೋಡಿ ಇಲ್ಲಿ ಎಲ್ಲಿವರೆಗೂ ಬಂದಿದೆ. ಸೊ ಬಿಗ್ ಪ್ರಾಫಿಟ್ ಮಾಡಿದ್ರು. ನೋಡಿ ನಿಮಗೆ ಸ್ಟಾಕ್ಸ್ ಅಲ್ಲೂ ವರ್ಕ್ ಆಗುತ್ತೆ. ನಿಮ್ ಅನಾಲಿಸಿಸ್ ಮೇಲೆ ತಗೋಬೇಕು. ಇದನ್ನೇ ನೀವು ಬೇರೆ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಸೊ ನಿಫ್ಟಿನೇ ನಾವು ಬೇರೆ ಟೈಮ್ ಫ್ರೇಮ್ ಅಲ್ಲಿ ಹೆಂಗ್ ವರ್ಕ್ ಆಗಿದೆ ಅಂತ ನೋಡೋಣ. ನಿಫ್ಟಿ ಆಯ್ತಾ, ಬೇರೆ ಟೈಮ್ ಫ್ರೇಮ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ನೋಡೋಣ. ಫಸ್ಟ್ 15 ಮಿನಿಟ್ಸ್. ಸೊ 15 ಮಿನಿಟ್ಸ್ ಅಲ್ಲಿ ವರ್ಕ್ ಆಗಿದೆಯಾ? ಎಸ್, 15 ಮಿನಿಟ್ಸ್ ಅಲ್ಲಿ ನೋಡಿ ಗ್ರೀನ್ ಡಾಟ್ ಬಂದಿದೆ. 15 ಮಿನಿಟ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ 5 ಮಿನಿಟ್ಸ್ 3 ಕ್ಯಾಂಡಲ್. ಸೊ 5 ಮಿನಿಟ್ಸ್ ನಿಮ್ಮ 3 ಕ್ಯಾಂಡಲ್ ಆಗೋಷ್ಟೊತ್ತಿಗೆ ನಿಮಗೆ ಸೊ ಆಲ್ರೆಡಿ ಮಾರ್ಕೆಟ್ ಮೂವೇ ಆಗಿರುತ್ತೆ. ಆಯ್ತಾ? ನಿಮ್ಮ ಟ್ರೇಡ್ ಇಲ್ಲಿ ಪ್ಲಾನ್ ಮಾಡಿದ್ರು ನಿಮಗೆ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು. ನೀವು ಬಿಗ್ಗು ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು. ಸೊ ಇಲ್ಲಿ ನೋಡಿ ಆಯ್ತಾ? ಸೊ 15 ಮಿನಿಟ್ಸ್ ಅಲ್ಲಿ ನೋಡಕ್ ಹೋದ್ರೆ ಈ ತರ ಆಗುತ್ತೆ. ಸೊ 1 ಮಿನಿಟ್ ಅಲ್ಲಿ ನೋಡೋಣ. ಸೊ 3 ಮಿನಿಟ್ ಅಲ್ಲಿ ನೋಡೋಣ. 3 ಮಿನಿಟ್ಸ್ ಅಲ್ಲಿ ನೋಡಿ 1 ಮಿನಿಟಿಗೆ ಬರೋಣ. ಸೊ 3 ಮಿನಿಟ್ಸ್ ಅಲ್ಲಿ ಎಸ್, ಇಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ. ನಿಮ್ಗೆ ಆಗುತ್ತೆ. ಸೊ ಇಲ್ಲೇನು ಲಾಸ್ ಆಗಲ್ಲ ನೋಡಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸ್ಟಾಪ್ ಲಾಸ್, ನಮ್ದು ಇಲ್ಲಿ ಸ್ಟಾಪ್ ಲಾಸ್ ಇರುತ್ತಾ? ಆಯ್ತಾ? ಸೊ ಸ್ಟಾಪ್ ಲಾಸ್ ಇಲ್ಲಿರುತ್ತೆ ಅನ್ಕೊಳ್ಳಿ. ಜಸ್ಟ್ ಸ್ಟಾಪ್ ಲಾಸ್ ಮಿಸ್ ಆಗಿ ನೋಡಿ. ಆಯ್ತಾ? ಇದು ಟ್ರ್ಯಾಪ್. ಇಲ್ಲಿ ನೋಡಿ ಸ್ಕ್ಯಾಲ್ಪ್. ಆಯ್ತಾ? ಇಲ್ಲೂ ನೋಡಿ. ಸೊ ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಸೊ ನಿಮ್ಮದು ಟ್ರೇಡಿಂಗ್ ಸ್ಟೈಲ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇದ್ರ ಜೊತೆ ಯಾವುದಾದ್ರೂ ಒಂದು ಸ್ಟ್ರಾಟಜಿಸ್ನ ಮರ್ಜ್ ಮಾಡ್ಕೊಂಡು ಟ್ರೇಡ್ ಪ್ಲಾನ್ ಮಾಡಿ. ಇಲ್ಲಿ ನೋಡಿ 1 ಮಿನಿಟಲ್ಲಿ ನೋಡೋಣ. ಆಯ್ತಾ? 1 ಮಿನಿಟಲ್ಲಿ 20 ಸಿ ಇಲ್ಲಿ ನೋಡಿ ರೆಡ್ ಡಾಟ್ ಬಂದಿದೆ ನೋಡಿ ಇಲ್ಲಿ. ಸೊ ಈ ರೆಡ್ ಕ್ಯಾಂಡಲ್ ಬಂದಾಗ ಎಂಟರ್ ಆದ್ರೂ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ. ಸೊ ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ನಿಮ್ಮ ಟ್ರೇಡ್ ಅನಾಲಿಸಿಸ್ ಮಾಡಿ ತಗೋಬೇಕು. ಸೊ ಬ್ಲೈಂಡ್ಲಿ ಇಂಡಿಕೇಟರ್ನೇ ಫುಲ್ಲು ಬಿಲೀವ್ ಮಾಡಬೇಡಿ. ಯಾವುದಾದ್ರೂ ಒಂದು ಸೆಟಪ್ ಜೊತೆ ಸೊ ನೀವು ಮರ್ಜ್ ಮಾಡ್ತಾಳಿ. ಇದು ಇಂಡಿಕೇಟರು ಇನ್ನೂ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಇದ್ರ ಮೇಲೆ ಟೀಮ್ ಏನು ವರ್ಕ್ ಮಾಡ್ತಾ ಇದೆ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟು ಈ ಟ್ರೇಡ್ ಪ್ರಾಬಬಿಲಿಟೀಸ್ ಏನಿದೆ ಅದು ಇನ್ನೂ ಜಾಸ್ತಿ ಆಗಬೇಕು. ಆಮೇಲೆ ಟ್ರೇಡ್ ಕ್ಯಾಪ್ಚರು. ಸೊ ನಾವು ಏನೀಗ ಒಂದು ಟ್ರೇಡ್ ಇದೆ, ಸೊ ಅದು ದಿನಕ್ಕೆ 2-3, ಸೊ ಈ ಥರ ಜಾಸ್ತಿ ಟ್ರೇಡ್ನ ಕ್ಯಾಪ್ಚರ್ ಮಾಡೋಕ್ಕೆ ಸೊ ಅದನ್ನು ಅಪ್ಡೇಟ್ಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಶೇರ್ ಮಾಡ್ತೀನಿ. ಸೊ ನಿಮಗೆ ಬೇರೆ ಏನು ಡೌಟ್ ಇದ್ರೂ ಕೇಳಿ. ಸೊ ಇಂಡಿಕೇಟರ್ ಮೇಲೆ ಬೇರೆ ಏನು ಡೌಟ್ ಇದ್ರೂ ನನಗೆ ಕೇಳಿ, ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಆಲ್.